ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಹೇಳಿ ಅಂದುಕೊಳ್ತೇನೆ. ಯಕ್ಷ ಪಯಣದ ಸಂಚಿಕೆಗಳು ಪ್ರಸಾರಗೊಳ್ತಾ ಇದೆ. ಒಳ್ಳೆಯ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಿ. ಮತ್ತಷ್ಟು ಕಲಾವಿದರನ್ನ ಪರಿಚಯಿಸುವಂತಹ, ಅವರ ಯಕ್ಷ ಪಯಣದ ಸಂಚಿಕೆಯನ್ನ ಪ್ರಸಾರಗೊಳಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ ಅಂತ ಹೇಳ್ತಾ, ತಮ್ಮೇಲ್ ನೋಡುವಾಗ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನಿದು ತಮ್ಮೇಲೆ ಈ ರೀತಿ ಇದೆ ಅಂತ ಹೇಳಿ. ಎಸ್, ಮೃದು ಮನಸ್ಸಿನವರು ದಯವಿಟ್ಟು ಈ ವಿಡಿಯೋವನ್ನ ನೋಡಬೇಡಿ. ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳುವಂಥವರು ಅಥವಾ ನಿಮಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಇದ್ರೆ ಮಾತ್ರ ಈ ವಿಡಿಯೋವನ್ನ ನೋಡಿ. ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರಕ್ಕೆ ಅಥವಾ ಕರಾವಳಿ ಭಾಗದಲ್ಲಿ ಒಂದು ಯಕ್ಷಗಾನ ಕ್ಷೇತ್ರಕ್ಕೆ ಆ ದಿನ ಒಂದು ದುರಂತಮಯ ದಿನವಾಗಿ ಪರಿಣಮಿಸ್ತದೆ. ಯಾಕೆ, ಏನು ವಿಚಾರ ಕೇಳಿದ್ರೆ, ಅದು 2017 ಇಸವಿ. ಆ ಸಮಯದಲ್ಲಿ ನಾನು 4ನೆಯ ಮೇಳದಲ್ಲಿ ವೇಷಧಾರಿಯಾಗಿದ್ದೆ. ಮಾರ್ಚ್ 23 ಕಟೀಲಿನ ಸಮೀಪ ಎಕ್ಕಾರು ಎನ್ನುವಂತಹ ಒಂದು ಸ್ಥಳದಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ನಡೀತಾ ಇರ್ತದೆ. ನಾವು ಅದೇ ಸಮಯಕ್ಕೆ ನಮಗೆ ಪುತ್ತೂರಿನ ಸಮೀಪ ಎಲ್ಲಿಯೂ ಯಕ್ಷಗಾನ ಇರ್ತದೆ. ನಾವು ಕೊಂಕಣಾಜಿ ಚಂದ್ರಶೇಖರ ಭಟ್ರ ಕಾರಲ್ಲಿ ಬರುವಂಥವರು ಪುತ್ತೂರಿನ ಹತ್ತಿರ ಏನು ಬರ್ತಾ ಇರ್ತೇವೆ. ಬೆಳಿಗ್ಗಿನ ಹೊತ್ತು ನಮಗೆ ನ್ಯೂಸ್ ಬರುತ್ತೆ, ಕಟೀಲಿನ ಸಮೀಪ ಎಕ್ಕಾರು ಎನ್ನುವಂತಹ ಜಾಗದಲ್ಲಿ ನಡೆದಂತಹ ಯಕ್ಷಗಾನದಲ್ಲಿ 3ನೆಯ ಮೇಳದಲ್ಲಿ ಮ್ಯಾನೇಜರ್ ಆಗಿದ್ದಂತಹ ಗೇರುಕಟ್ಟೆ ಗಂಗಯ್ಯ ಶೆಟ್ರು ರಂಗಸ್ಥಳದಲ್ಲಿಯೇ ಅರುಣಾಸುರನ ಪಾತ್ರವನ್ನ ನಿರ್ವಹಿಸಿ ಮರಣವನ್ನ ಹೊಂದಿದ್ರು, ಇಹಲೋಕವನ್ನ ತ್ಯಜಿಸ್ತಾರೆ ಅಂತ ಹೇಳಿ ಒಂದೊಮ್ಮೆಗೆ ನಮಗೆಲ್ಲ ಶಾಕ್ ಆಗುತ್ತೆ. ತದನಂತರ ಅದರ ವಿಡಿಯೋಗಳು ಬಹಳಷ್ಟು ವೈರಲ್ ಆಗ್ತದೆ. ಆ ವಿಡಿಯೋವನ್ನು ನಾನು ಕೊನೆಯ ಭಾಗದಲ್ಲಿ ಹಾಕ್ತೇನೆ. ದಯವಿಟ್ಟು ಯಾರು ನೋಡ್ಲಿಕ್ಕಾದ್ರೆ ಮಾತ್ರ ನೋಡಿ, ಆ ಸನ್ನಿವೇಶ ನೋಡು. ನನಗೆ ಒಂಥರ ಆಗುತ್ತೆ, ಬೇಸರ ಆಗುತ್ತೆ, ಬಟ್ ನೋಡ್ಲಿಕ್ಕಾಗಲಿಲ್ಲ. ಆದರೂ ಅದನ್ನು ಹಾಕಿದ್ದೇನೆ, ನೋಡುವಂಥವ್ರು ನೋಡಿ. ಇದೊಂದು ಯಕ್ಷಗಾನ ಕ್ಷೇತ್ರಕ್ಕೆ ಬಹಳ ದೊಡ್ಡ ಆಘಾತವಾಗಿ ಪರಿಣಮಿಸ್ತದೆ. ಗೇರುಕಟ್ಟೆ ಗಂಗಯ್ಯ ಶೆಟ್ರು ಕಟೀಲು ಮೇಳದಲ್ಲಿ ಅನೇಕ ವರ್ಷಗಳಿಂದ ವೇಷಧಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. 3ನೆಯ ಮೇಳದಲ್ಲಿ ಮೇಳದ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ನಾಟಕೀಯ ವೇಷ, ಕಿರೀಟ ವೇಷಗಳು ಎಲ್ಲವೂ ಅತ್ಯದ್ಭುತವಾಗಿ ಮಾಡ್ತಾ ಇದ್ರು. ಆದರೆ ಅನೇಕ ವರ್ಷಗಳ ಹಿಂದೆ ಅವರ ಮಹಿಷಾಸುರನ ಪಾತ್ರಕ್ಕೆ ಬಹಳ ಬೇಡಿಕೆ ಇತ್ತು ಅಂತ ಹೇಳಿ, ಬಹಳ ಬೇಡಿಕೆ ಇತ್ತು ಎನ್ನುವಂಥದ್ದು ವಿಚಾರ ಗೊತ್ತಿರಬೇಕು ನಮಗೆ. ಅದ್ಭುತವಾದ ಸ್ವರ, ತುಂಬ ಹೈಟ್ ಇದ್ರವರು, ತುಂಬ ಉದ್ದ ಇದ್ರು. ಹಾಗೆ ಆ ಸ್ವರ ಭಾರ ಆಗಿರ್ಬೋದು, ಮಹಿಷಾಸುರನಿಗೆ ಒಂದು ತನ್ನದೇ ಆಗಿರುವಂತಹ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೋದು, ಅದನ್ನು ತಂದಿಟ್ಟಿದ್ದಾರೆ ಅವರು ಅವರದ್ದೇ ಶೈಲಿಯಲ್ಲಿ. ಅಷ್ಟು ಅದ್ಭುತವಾದ ಮಹಿಷಾಸುರನಂತೆ ಅರುಣಾಸುರನ ಪಾತ್ರ, ಕಂಸನ ಪಾತ್ರ, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ಗಂಗಯ್ಯ ಶೆಟ್ರು ಮಾಡ್ತಾ ಇದ್ರು. ಅದರ ಜೊತೆಯಲ್ಲಿ ಮ್ಯಾನೇಜ್ಮೆಂಟನ್ನು ಕೂಡ, ಏನು ಮೇಳದ ನಡುವೆ, ತಂಡದ ನಡುವೆ ನಡೆದಂತಹ ಒಂದಷ್ಟು ವಿಚಾರಗಳನ್ನು, ಏನೋ ಒಂದು ಕ್ಲಾಶಸ್ಗಳಾಗತ್ತೆ, ಮನಸ್ತಾಪಗಳಾಗ್ತದೆ, ಇದು ಯಾವುದನ್ನು ಕೂಡ ಮೇಳದ ಯಜಮಾನರ ಗಮನಕ್ಕೆ ತಾರದೆ ತಾವೇ ಸ್ವತಃ ಅದನ್ನ ನಿಭಾಯಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಎಲ್ರು ಆ ಅನುಭವ ನನಗೆಂದ್ರೆ ಆ ಸಟ್ಟಲ್ಲಿದ್ದು ಗೊತ್ತಿಲ್ಲ. ಏನಾದ್ರು ಸ್ವಲ್ಪ ಆಚೆ ಈಚೆ ಆದ್ರೆ ಅವರ ಮ್ಯಾನೇಜರ್ ಸೀಟಿನಲ್ಲಿ ಕುಳಿತುಕೊಂಡು ಒಮ್ಮೆ ನೋಡಿದ್ರೆ ಸಾಕು, ಎಲ್ಲರೂ ಸೈಲೆಂಟ್ ಆಗ್ತಾ ಇದ್ರು ಎನ್ನುವಂಥದ್ದು. ಬೇರೆ ಅವರದ್ದು ವೈಯಕ್ತಿಕ ವಿಚಾರಗಳು ಬೇರೆ ಇದೆ, ಅದು ನಾವು ಹೇಳುವಂಥದ್ದು ಸರಿಯಲ್ಲ. ಆದರೆ ಆ ದಿನ 2017 ಇಸವಿಯ ಮಾರ್ಚ್ 23 ಅಂತ ಹೇಳಿಕೊಟ್ಟಿದ್ದಾರೆ. ಆ ದಿನ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ಅರುಣಾಸುರನನ್ನ ವಧಿಸುವಂತಹ
ಒಂದು ದುಂಬಿಯಾಗಿ ಬಂದು ಅಲ್ಲಿ ಏನು ಬಂಡೆಕಲ್ಲನ್ನು ಒಡೆಯುವಂಥ ಸನ್ನಿವೇಶ, ಅಲ್ಲಿಂದ ದುಂಬಿಗಳು ಮತ್ತು ಚಂಡಿಕೆಯಾಗಿ ಬಂದು ಅರುಣಾಸುರನನ್ನು ವಧಿಸುವಂತಹ ಸನ್ನಿವೇಶ. ಅಲ್ಲಿದ್ದವರೆಲ್ಲ ಶಿವಪ್ರಸಾದ ಚಿದಂಬಾಡಿ ಅವರು ಚಂಡಿಕೆ ಮಾಡ್ತಾ ಇದ್ರು, ಮಯ್ಯ ಭಾಗವತರು ಇದ್ರು, ಚೆಂಡೆಗೆ ಲೋಕೇಶ ಕಟೀಲ್ ಇವರಿದ್ರು ಅಂತ ಕಾಣ್ತದೆ. ಕಟೀಲಿನವರೇ ಮತ್ತೆ ಬಲ್ಲಾಳರು ಏನೋ ಮದ್ದಳೆಗೆ ಇದ್ರು, ಕಟೀಲಿನ ಎಕ್ಕಾರಿನ ಸಮೀಪ. ಈಗಲೂ ಅಲ್ಲಿ ಆಟ ನಡೀತದೆ ಅಂತ ಕಾಣ್ತದೆ. ನಡೆದಂತಹ ಇದೊಂದು ಘಟನೆ. ಇದರ ಹಾಗೆ ಬೇರೆ ಕಲಾವಿದರು ಕೂಡ ರಂಗದಲ್ಲಿ ಇದಾಗಿದ್ದರ ವಿಚಾರಗಳನ್ನು ಹೇಳ್ತಾನೆ. ಆದರೆ ಗೇರುಕಟ್ಟೆ ಗಂಗಯ್ಯ ಶೆಟ್ರ ಒಂದು ಅಗಲುವಿಕೆ ಎನ್ನುವಂಥದ್ದು, ಇಂತಹ ಒಂದು ರಂಗಕ್ಕಾಗಿಯೇ ಸದಾ ತಮ್ಮ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿದ ಓರ್ವ ಕಲಾವಿದ ರಂಗದಲ್ಲಿಯೇ ಅರುಣಾಸುರನ ಪಾತ್ರಧಾರಿಯಾಗಿ ತನ್ನ ಪ್ರಾಣವನ್ನ ರಂಗಕ್ಕೆ ಸಮರ್ಪಿಸ್ತಾನೆ ಅಂತ ಕೇಳಿದ್ರೆ ಅದನ್ನ ಏನನ್ನಬೇಕು ಅಂತ ಹೇಳಿ ಗೊತ್ತಾಗುವುದಿಲ್ಲ. ಅದು ಆ ದೇವರೇ ಕಲಾಮಾತೆ ತನ್ನ ಮಡಿಲಿಗೆ ಅವರನ್ನ ಕರೆದುಕೊಂಡಿರುವಂಥದ್ದ, ಅಥವಾ ಇದರ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಿಲ್ಲ. ಅಷ್ಟು ಅನುಭವಿಯು ನಾನಲ್ಲ, ಹೇಳುವಂಥದ್ದು ಸರಿಯಲ್ಲ. ಹೆಚ್ಚಿನವರು ಹೇಳ್ತಾರೆ ಕಲಾಮಾತೆಯ ಸೇವೆಗೈದಂಥವರು ಕಲಾಮಾತೆಯೇ ತನ್ನ ಬಹಳ ಖುಷಿಯಿಂದ ಅವರನ್ನು ತನ್ನ ಬಳಿ ಕರೆಸಿಕೊಂಡಿದ್ದಾಳೆ ಅಂತ ಹೇಳಿ. ಹಾಗಿರ್ಬೋದು, ಅದು ಬೇರೆ. ಆದರೆ ವೇಷದಲ್ಲಿ ಒಂದು ಕಲಾವಿದನ ಅಗಲುವಿಕೆ ಎನ್ನುವಂಥದ್ದು ಒಂದು ದುರಂತಮಯ ವಿಚಾರವಾಗಿ ಪರಿಣಮಿಸ್ತದೆ. ಗಂಗಯ್ಯ ಶೆಟ್ರ ವೇಷದ ನಾನು ಕಡೆ ಅಲ್ಲಿ ವಿಡಿಯೋಗಳನ್ನು ಹಾಕ್ತೇನೆ, ನೋಡಿ. ನೀವೇನಾದರೂ ಆ ಸಂದರ್ಭ ಎಕ್ಕಾರು ಕಟೀಲಿನ ಸಮೀಪ ಈ ಯಕ್ಷಗಾನದಲ್ಲಿ ನಿಮ್ಮ ಪ್ರೆಸೆನ್ಸ್ ಇತ್ತು, ನೀವಲ್ಲಿ ಆಟ ನೋಡ್ತಾ ಇದ್ರಾ ಅಥವಾ ಇದರ ವಿಡಿಯೋವನ್ನು ನೋಡಿದ್ರಾ, ಈ ವಿಚಾರಗಳು ನಿಮಗೆ ಏನಾದರೂ ಗೊತ್ತಾಗುವಾಗ ಹೇಗೆ ಪ್ರತಿಕ್ರಿಯೆ ನೀಡಿದ್ದೀರಿ, ಏನು ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಗಂಗಯ್ಯ ಶೆಟ್ರ ವೇಷವನ್ನು ನೀವು ನೋಡಿದ್ದೀರಾ, ಏನು ಅನುಭವಗಳಿದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ಅದನ್ನು ತಿಳಿಸಿ ಅಂತ ಹೇಳ್ತಾ, ಯಕ್ಷಗಾನಕ್ಕೆ ಗಂಗಯ್ಯ ಶೆಟ್ರು ಕೊಟ್ಟಂತಹ ಕೊಡುಗೆ ಅತ್ಯದ್ಭುತ, ಅದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಗಂಗಯ್ಯ ಶೆಟ್ರ ಕುರಿತಾದಂತಹ ಗೇರುಕಟ್ಟೆ ಗಂಗಯ್ಯ ಶೆಟ್ರ ಕುರಿತಾದಂತಹ ಈ ಒಂದು ವಿಡಿಯೋ ನನಗೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಆ ಕಾರಣದಿಂದಾಗಿ ನಾನು ನಿಮ್ಮ ಮುಂದೆ ಅದನ್ನು ತರುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಬೇಸರ ಎನಿಸಿದ್ರು ಕೂಡ ವಿಚಾರವನ್ನು ಹೇಳಬೇಕು ಅನ್ನುವಂಥದ್ದು ಅನಿವಾರ್ಯತೆಯಿಂದ ನಾನು ಹೇಳಿರುವಂಥದ್ದು. ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಕಲಾವಿದರ ಸಂದರ್ಶನದ ಭಾಗಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಕೆಳಗೆ ಬಿದ್ದು ಪ್ರಾಣವನ್ನೇ ಕಳ್ಕೊಂಡಳಲ್ಲ, ಇಂಥ ಮುಕ್ತಿಗೆ ದುರ್ಮರಣವನ್ನು ಯಾಕೆ ಕೊಟ್ಟೆ? ನಾನು ಯಾಕೆ ದುಃಖಿಸ್ಬೇಕು ಹೇಳಿ? ಇವರು ಮಾನವ ಗಂಧರ್ವರ ಮಹೋಗ್ರವನಿಯ ಶಾಪಕ್ಕೆ ಒಳಗಾದಂತ ಯಕ್ಷರಾಜ ಕುಮಾರಿಯರಿವರು ಹಾಗಂತ ಹೇಳಿಕೊಂಡು ಮಾಡಿದ ಮಹೋಗ್ರವನಿಗೆ ಅಪರಾಧವನ್ನು ಮಾಡಿದಾಗ ಕೆರಳಿ ಶಾಪವನ್ನು ಕೊಟ್ಟವನಿದ್ದಾನೆ ಮಾನವರಾಗಿ ಹುಟ್ಟಬೇಕು ಅಂತ ಹೇಳಿ, ಮತ್ತೆ ಮಾಡಿದ ತಪ್ಪು ಅರಿವಾದಾಗ ಕೇಳಿಕೊಂಡಾಗ ಮುಂದೆ ಶಾಪಾಲಿಯಿಂದ ಮೋಕ್ಷ ಒಬ್ಬರಿಗೆ ಹೋಗಿ ಆಗಿದ್ದಲ್ವ, ಮತ್ತೊಬ್ಬಳ ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕಾಗಿ ಇದು ನಂದಿನಿಯ ಜಲವನ್ನು ಬಳಸುವ ಜೊತೆಗೆ